ಕಾಣಿಸ್ತಾನೋ ಬಿಡ್ತಾನೋ ನನಗೆ ಗೊತ್ತಿಲ್ಲ, ನನಗಿನ್ನೂ ಕಂಡಿಲ್ಲ. ಕಣ್ಣಲ್ಲಿರ್ತಕ್ಕಂಥ ದೇವ್ರನ್ನ ಕಾಣ್ತಾನ ಅಂತ ನಾನು ಸುಳ್ಳು ಹೇಳಿಲ್ಲ. ಆದರೆ ಆ ವೆಂಕಟರಮಣ ಇದ್ದಾನಲ್ಲ, ಬೆಟ್ಟದ ಮೇಲೆ ನಿಂತ್ಕೊಂಡಿದ್ದಾನಲ್ಲ, ಅವನು ಮನಸ್ಸಿಗೆ ಬರ್ತಾನೆ. ಇಲ್ಲಿ ಮನಸ್ಸಿಗೆ ಬಂದು ಆ ಮುದ್ದಾದ ಅವನ ದಿವ್ಯವಾದ ಮಂಗಳ ವಿಗ್ರಹವನ್ನು ತೋರಿಸ್ತಾನೆ. ಇವತ್ತು ನೀವೆಲ್ಲರೂ ಬಂದಿರಿ ಅಂತ ನನಗೆ ಗೊತ್ತಿಲ್ಲ, ಚೆನ್ನಾಗಿ ಕಾಣಿಸ್ತಾ ಇದೆ, ಚೆನ್ನಾಗಿ ಆನಂದ 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 ಆಯಿತು. ಅದು ಎಷ್ಟು ಆರೋಗ್ಯ ಕೊಡ್ತದೆ ಗೊತ್ತಾನ, ಅದ್ಭುತವಾದ ಆರೋಗ್ಯ ಕೊಡ್ತದೆ. ಎಲ್ಲ ದೊಡ್ಡ 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 ಡಾಕ್ಟರ್ಸ್ ಎಲ್ಲ ಹೇಳುವುದಿಲ್ಲ ಗೊತ್ತಾನ. ಪ್ರತಿನಿತ್ಯದಲ್ಲಿ ಒಬ್ಬ ಮನುಷ್ಯ, ಭಾರತೀಯರು ಒಳ್ಳೆಯ ಸುಂದರವಾದ ಆಲೋಚನೆ ಕೊಟ್ಟಿದ್ದಾರೆ. ಪ್ರತಿನಿತ್ಯದಲ್ಲಿ ಮುಂಜಾನೆ ಎದ್ದು ಒಂದು ಅರ್ಧ ಗಂಟೆಗಳ ಕಾಲ ಭಗವಂತನ ಧ್ಯಾನದಲ್ಲಿ ತಮ್ಮಿಷ್ಟವನ್ನಿದೆ. ಶಿವನ್ನ ಮಾಡಿರಿ ಅಥವಾ ನಾರಾಯಣನ ಮಾಡಿರಿ, ರಾಮನ್ನ ಮಾಡಿರಿ, ನಿಮಗೆ ಯಾವುದು ಬೇಕೋ ಅದು. ಸಕಲ ಹರಿದಾಸರೇ ನಿಮಗೆ ಅನಂತ ನಮನಗಳು, ಸಕಲ ಯತಿವರೇಣ್ಯರೇ ನಿಮಗೆ ಅನಂತ ನಮನಗಳು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ವೇದಾಂತವೃಕ್ಷಾಯ ನಮತಾಂ ಕಾಮಧೇನವೇ. ರಾಘವೇಂದ್ರ ತೀರ್ಥರೇ ನಿಮಗೆ ಅನಂತ ನಮನಗಳು, ಸಕಲ ದೇವತೆಗಳೇ ನಿಮಗೆ ಅನಂತ ನಮನಗಳು. ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ಶ್ರೀಗಿರಿಯೊಡೆಯ ವೆಂಕಟೇಶ. ಅರಳು ಮಲ್ಲಿಗೆ ಜಾತಿ ಪರಿಮಳದ ಪುಷ್ಪಗಳ ಸುರರು ತಂದಿರಯ್ಯ ಸುಜನರೊಡೆಯ. ಅರವಿಂದಲೋಚನನೆ ಕೋಳಿ ಕೂಗಿತು ಕೇಳು, ಪುರಂದರ ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ಶ್ರೀಗಿರಿಯೊಡೆಯ ವೆಂಕಟೇಶ. ಕರೆಕ್ಟ್ ಒಂದು ನಿಮಿಷ ಮುಂಜಾನೆ ಸಿಕ್ಕಿದ್ದು ನೀವು ಹಾಸಿನ ಮೇಲೆ ಕುತ್ಕೊಂಡು ಮಾಡ್ರಿ. ನಿಮ್ಮನ್ನೇನು ಸಾರ ಮಾಡ್ರಿ, ನಾವು ಹಚ್ಕೊಂಡ್ರಿ ಯಾರು ದೇವರೇನು ನಿಮಗೆ ಬಂದು ಹೇಳೋದಲ್ಲ. ಅವನಿಗೆ ಬೇಕಾಗಿದ್ದ ನಿಮ್ಮ ಮನಸ್ಸು ಕೊಡೋದು ಕಲಿ. ಮುಂದಿದ್ದ ಮೆಟ್ಲು ಪಾದಯಾತ್ರೆ ಬರುವಾಗ ಪ್ರತಿ ಊರಿನಲ್ಲಿ ನೀವು ಎಲ್ಲಿ ಇಳಿತೀರೋ, ರಾತ್ರಿ ಎಲ್ಲಿ ಮಲ್ಕೋತೀರೋ ಮಲ್ಕೊಳ್ರಿ, ಇದೇ ಟೈಮ್ ಹೇಳ್ತೀರಿ. ಒಳ್ಳೆ ಸಾಧನ ಮಾಡ್ತಾ ಇದ್ದೀರಿ. ಎಂದು ಒಬ್ಬರು ಕಲೀರಿ, ಒಂದಿಬ್ಬರು ಒಂದು ಕಲ್ತ್ಕೊಳ್ಬೋದು. ಏನು ದೊಡ್ಡಗನ ಒಂದು ದಿವಸ ಒಬ್ಬರು ಹೇಳೋದು, ಇನ್ನೊಬ್ಬರು ಎಲ್ಲರೂ ಕಲ್ತ್ರೆ ಇನ್ನೂ ಶ್ರೇಷ್ಠ, ಅದ್ಭುತ ಆಗ್ತದೆ, ಜನ್ಮ ಧನ್ಯ ಆಗ್ತದೆ. ಸುಮ್ಮನೆ ಅಲ್ಲ ಕೊಟ್ಟಾರ ತಗೊಂಡ್ಬರ್ತಾರೆ. ಈ ಗೋಪಿಚಂದ್ರ ಅದಲ್ಲ, ಗೋಪಿಚಂದ್ರ ಮಾಡೋದಲ್ಲ, ಅದು ಭೂಮಿಯಲ್ಲೇ ಬರ್ತದೆ, ಅದು ಪ್ರಕೃತಿ. ಅಲ್ಲಿ ಅದಕ್ಕೊಂದು ಕಥೆ ಹೇಳ್ತಾರೆ. ಗೋಪಿಕಾಸ್ತ್ರೀಯರು ಕೃಷ್ಣನ ಕಾಲಿಗೆ ಪ್ರತಿನಿತ್ಯ ಗಂಧ ಹಚ್ತಾ ಇದ್ರಂತೆ. ಆ ಗಂಧನೇ ಆ ರೀತಿಯಾಗಿದೆ, ಗೋಪಿಚಂದ್ರವಾಗಿ ಆಗಿದೆ, ಅದ್ಭುತವಾಗಿರ್ತದೆ. ಅದು ಹಚ್ಕೊಂಡ್ರೆ ಎಷ್ಟು ಪವರ್ ಅಂದರೆ, ಇಲ್ಲಿಂದ ಹಿಂಗೆ ಹಚ್ಕೊಂಡು ಕೂತು ಇಲ್ಲಿಂದ ಇಲ್ಲಿ ತನಕ ಹಚ್ಕೊಂಡು ಕೈಗೆ ಹಚ್ಕೊಂಡು ಇದು ಮಾಡಿ, ಇದೇನು ಮಾಡಿ ಸಣ್ಣ ಇಟ್ಟೆ ಇಟ್ಟಿರಲ್ಲ ಅಷ್ಟು ಇಡಬಾರ್ದು. ಅದಕ್ಕೆ ಮಡಿಕೊಂಡಿರಲ್ಲ, ಒತ್ತೋದು ಮಡಿಕೊಂಡಿರಲ್ಲ, ಇಲ್ಲಿ ಬರಬೇಕು. ನಾವೇ ಇಲ್ಲಿ ಬರಬೇಕು, ಬೇಡ ಇಲ್ಲಿ ಬರಬೇಕು. ಇಲ್ಲಿ ಬಂದರೆ ಅದು ವೈಕುಂಠಕ್ಕೆ ಸ್ನಾನ. ಇದೇನಿದು ಭಗವಂತನ ಪಾದ ಅಂತ ಹೇಳ್ತಾರೆ. ಭಗವಂತನ ಪಾದನೂ ಒಂದು, ಭಗವಂತನ ಸ್ಥಾನವಾದ ವೈಕುಂಠನೂ. ಇದು ಹಚ್ಕೊಂಬೋದ್ರಿಂದ ಏನಾಗ್ತದೆ? ಯಾಕೆ ಹಚ್ಕೋಬೋದು? ಮೊದಲು ನಾವು ಭಾರತೀಯರು ಹಣೆ ಕಾಳಿ ಇರಬಾರ್ದು, ಸ್ಮಶಾನ ಆಗಬಾರ್ದು. ಯಾರ ಹಣೆ ಕಾಳಿ ಇರ್ತದೋ ಸ್ನಾನ ಆದಮೇಲೆ ಅದು ವಿಭೂತಿಯನ್ನು ಹಚ್ಚಿರಿ, ಯಾವುದನ್ನು ಹಚ್ಚಿರಿ ನಿಮ್ಮಿಷ್ಟ. ನನಗೆ ದ್ವೇಷ ಮಾಡಬಾರ್ದು. ಒಟ್ಟು ನಮ್ಮ ಹಣೆ ಮೇಲೆ ಒಂದು ಗುರ್ತಿರೋದು. ಗೋಪಿಚಂದ್ರ ಹಚ್ಚಿದ್ರೆ ಇಟ್ಕೊಳ್ರಿ, ಅಂಥವ್ರ ಮಾಡಿ ನಮಗೆ ಒಳ್ಳೆಯದು. ಯಾರ ಹಣೆಯಲ್ಲಿ ನಾಮ ಇಲ್ಲ, ಗೋಪಿಚಂದ್ರ
ಆಂಧ್ರ ಪ್ರದೇಶ ಒಳಗೆ ಬರ್ತಿದೆ. ಸೊ ಹೋಗ್ಬರ್ರಿ. ಈ ಉರ್ಕುಂದಿ ಈರಣ್ಣ ಗುಡಿಗೆ 5 ಗೋಪುರದ ಒಟ್ಟು. ಮತ್ತು ಒಳಗೆ ಫೋನ್ ಅಲೋ ಇಲ್ರಿ, ಅದಕ್ಕೆ ನಾನು ಹಂಗೆ ಹೋಗಿ ದರ್ಶನ ಮಾಡ್ಕೊಂಬಂದೆ. ಸೊ ಈಗ ದರ್ಶನ ಆಯ್ತು, ಮತ್ತು ಮುಂದೆ ದಾರಿ ಸಾಗಬೇಕು ನೋಡ್ರಿ. ಈಗ ದೇವಸ್ಥಾನ ಮಾತ್ರ ಮಸ್ತ್ ಐತ್ರಿ. ಈ ಕಡೆ ಬಂದ್ರೆ ನೀವು ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಹೋಗ್ರಿ. ಫ್ರೆಂಡ್ಸ್, ನಾವು ಇವತ್ತು 5ನೇ ದಿನದ ಪಾದಯಾತ್ರೆ. ಇವಾಗ ನಾವು ಸಾಯಂಕಾಲ ಆಗೈತೆ ರೀ. ನಾವು ಇಲ್ಲೇ ದೊಡ್ಡಿ ಅನ್ನೋ ಒಂದು ಗ್ರಾಮ ಒಳಗೆ ಬಂದು ಸ್ಟೇ ಮಾಡೀವಿ. ಈ ಒಂದು ದೇವಸ್ಥಾನ ನೀವು ಅಲ್ಲೇನು ನೋಡಕತ್ತೀರಿ, ಆ ಒಂದು ದೇವಸ್ಥಾನ. ಇವತ್ತು ಮಧ್ಯಾಹ್ನ ನಾವು ಊಟ ಮಾಡಿದ್ದು ಕೋಸ್ಗಿ ಅನ್ನೋ ಒಂದು ಗ್ರಾಮ ಒಳಗೆ, ಅಲ್ಲಿ ಒಂದು ತೋಟದೊಳಗೆ ಊಟ ಮಾಡಿದ್ವಿ. ಸೊ ಅಲ್ಲಿ ಊಟ ಮಾಡಿಬಿಟ್ಟು ಈಗ ಇಲ್ಲೇ ಬಂದೀವಿ ರೀ ಒಂದು ದೇವಸ್ಥಾನಕ್ಕೆ. ಇವತ್ತು ರಾತ್ರಿ ಇಲ್ಲೇ ವಸ್ತಿ. ಇಲ್ಲಿಂದ ಮಂತ್ರಾಲಯ ಒಂದು 16-18 ಕಿಲೋಮೀಟ್ರ್ ಅಂತ ಹೇಳ್ಯಾರ. ಸೊ ನೋಡೋಣ. ಸೊ ಎಲ್ಲರೂ ಇಲ್ಲೇ ಮಕ್ಕೊಂತೀವ್ರಿ ಇವತ್ತು. ಇಲ್ಲೇ ಈ ಒಂದು ಮಠದಾಗ, ಅಥವಾ ಇದೊಂದು ಗುಡಿನೂ ಹೌದು ಮಠನೂ ಹೌದು, ಇಲ್ಲ ಇಲ್ಲೇ ಹೊರಗೆ ಮಕ್ಕೊಂತೀವಿ ಈ ಒಂದು ಬಯಲು ಜಾಗ ಒಳಗೆ. ಫ್ರೆಂಡ್ಸ್, ಈಗ ನೋಡ್ರಿ ಇಲ್ಲಿ ಊಟ ರೆಡಿ ಮಾಡಕತ್ತಾರ. ಈಗ ಇಲ್ಲೆಲ್ಲರೂ ಕುಂತಾರ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಕತ್ತಾರ. ಅಂದ್ರೆ ಇವತ್ತು ನಮ್ದು ಲಾಸ್ಟ್ ಸ್ಟೇ ರೀ ಇದು. ಅಂದ್ರೆ ಈ ನಮ್ಮ ಪಾದಯಾತ್ರೆ ಒಳಗೆ ಇದು 5ನೇ ದಿನದ ಸ್ಟೇ ಏನೈತಲ್ಲ ಇಲ್ಲೇ ದೊಡ್ಡಿ ಅನ್ನೋ ಗ್ರಾಮ ಒಳಗೆ, ಇದು ಲಾಸ್ಟ್ ಸ್ಟೇ ರೀ. ನಾಳೆ ನಾವು ಮಧ್ಯಾಹ್ನ ಮೇ ಬಿ ಒಂದು 12 ಗಂಟೆ 1 ಗಂಟೆಗೆ ನಾವು ಮಂತ್ರಾಲಯ ರೀಚ್ ಆಗಿರ್ತೀವಿ ರೀ. ಸೊ ಇದು ಲಾಸ್ಟ್ ಸ್ಟೇ ನಮ್ಮದು. ನೋಡ್ರಿ, ಎಲ್ಲರೂ ಮುಕ್ಕೊಂಡು ರೆಸ್ಟ್ ಮಾಡಕತ್ತಾರ ಹುಡುಗರು. ಆ ಕಡೆ ಅಡುಗೆ ರೆಡಿ ಆಗಕತ್ತೈತ್ರಿ ಗಾಡಿ ಹಿಂದ. ಒಂದೇ ವರ್ಷ ಬಂದಾಗ ನಮ್ದು ಬುದ್ಧಿ ಭ್ರಮೆ ಆಗಿತ್ತು. ಗೊತ್ತಿಲ್ಲ. ನಾವು ಒಂದ್ ಸ್ವಲ್ಪ ಏನೇನಾರ ಒಟ್ಟ ಸಣ್ಣ ಹುಡುಗರಾಗಿ ಮಾತಾಡೋದು, ದೊಡ್ಡವ್ರ ಕೂಡ ದೊಡ್ಡ ಹುಡುಗರಾಗಿ ಮಾತಾಡೋದು, ಮಿಡ್ಲ್ ಇದ್ದವ್ರ ಕೂಡ ಮಿಡ್ಲ್ ಆಗಿ ಮಾತಾಡೋದು. ಸೊ ಈ ವರ್ಷ ಏನಾಗೈತ್ರಿ ಅಂದ್ರೆ ನಮಗ ಅಜ್ಜಾರದ ಆಶೀರ್ವಾದದಿಂದ ಬಾಳ ಬುದ್ಧಿ ಬಂದ್ಬಿಟ್ಟೈತಿ. ಅಯೋಧ್ಯೆವರೆಗೂ ಪಾದಯಾತ್ರೆಯನ್ನು ಮಾಡಿದ್ದಾರೆ. ಅವ್ರ ಇನ್ನೊಂದು ಸಂಕಲ್ಪ ಇದೆ. ಫೆಬ್ರವರಿ 19ಕ್ಕೆ ಕನ್ಯಾಕುಮಾರಿಯಿಂದ ಹಿಡಿದು ಅಯೋಧ್ಯೆವರೆಗೂ ಪಾದಯಾತ್ರೆ ಮಾಡುವಂತ ಸಂಕಲ್ಪವನ್ನು ಮಾಡಿದ್ದಾರೆ. ನಮಗೆ ಯಶಸ್ವಿಯಾಗಲಿ ಅಂತ ನಾವೆಲ್ಲರೂ ಬೇಡ್ಕೊಡೋಣ. ಕಡೆ ಹೋದ ವರ್ಷನ ಇದು ರಾಮ ಮಂದಿರ ಅಕ್ಷತೆ ಕಾಳು ವಿತರಣೆ ಬಂದಿತ್ತಲ್ರಿ, ಅವಾಗ ಹೋದ ವರ್ಷನ ಇಸ್ಕೊಂಡಿದ್ದಾರೆ ನಾವು ಅವ್ರ ಕಡೆ ನಂಬರ್. ಈ ರಾಮ ಮಂದಿರ ಇದು ಮಂತ್ರಾಲಯಕ್ಕೆ ಪಾದಯಾತ್ರೆ ಮಾಡ್ಬೇಕಂತ ಹೇಳಿ ಅವ್ರ ಗ್ರೂಪ್ನಾಗ ಆಡ್ ಮಾಡಿದ್ರು. ಸೊ ಅವಾಗಿಂದ ನಾ ಟಚ್ ಇದ್ದೆ. ಮತ್ತೆ ಇದಕ್ಕೆ ನಾನು ಈ ಪಾದಯಾತ್ರೆ ಬರಕ ಸಾಥ್ ಕೊಟ್ಟಿದ್ದ ನಮ್ಮ ಅರವಿಂದ್ ಬಡಿಗೆ ರೀ. ಅವ್ ಬಾಳ ಆಮೇಲೆ ನನ್ನ ಜೊತೆ ಬೇರೆ ಊರಿಂದ ಬಂದಾರಿ ನಮ್ಮ ಫ್ರೆಂಡ್ಸ್. ವಾರಿಕಲ್ಲಿಂದ ಒಬ್ರು, ಬಸಾಪುರಿಂದ ಒಬ್ರು, ಹನುಮಂತ ಮತ್ತು ಬಸು ಅಂತ ಹೇಳಿ. ಅವರು ಪಾಪ ಎಷ್ಟ ಕಷ್ಟ ಆಗ್ಲಿ ಏನಾಗ್ಲಿ ಒಂದ್ ಅಳತಿ ನಮ್ ಜೊತೆನ ಬಂದಾರ ಎಲ್ಲಾ ಸಹಿಸ್ಕೊಂಡು. ಆದ್ರೆ ನನಗೆ ಇಲ್ಲಿ ಬಾಳ ಖುಷಿ ಆಗಿತ್ತಂದ್ರೆ ಎಲ್ಲರೂ ಒಂಥರ ನಾವು ಒಂದ ಮನೆಯವ್ರು ಇದ್ದಂಗದಿ. ಒಬ್ಬೊಬ್ಬರ ವ್ಯವಸ್ಥೆ ಮತ್ತ ಡ್ರೈವರ್ ಅನ್ನಗಳಿಗೆ ನಾನ್ ಬಾಳ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ನಮಗ ಟೈಮ್ ಟು ಟೈಮ್ ಮನೆಗ್ ಸಿಗಲ್ಲ.
ಹಂಗೆ ನಮಗೆ ಟೈಮ್ ಟು ಟೈಮ್ ಮಾಡಿಕೊಡ್ತಾರೆ ಆಲ್ಮೋಸ್ಟ್. ಅದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ 5ನೇ ದಿನದ ಪಾದಯಾತ್ರೆ. ನಾವು ಇವಾಗ ಊಟ ಮಾಡ್ಕೊಂಡು ಮಕ್ಕೋತೀವ್ರಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್. ಗುಡ್ ನೈಟ್, ಶುಭರಾತ್ರಿ.